ರಾಘವ್, ನೀನ್ ಕಳ್ಸಿದ್ ರಫ್ ಡಿಸೈನ್ಗೆ ರಿಪ್ಲೈ ಬಂದಿದೆ. ಹೌದಾ? ಏನ್ ಹೇಳಿದ್ರು? ಡಿಸೈನ್ ತುಂಬಾ ಚೆನ್ನಾಗಿದೆ, ಆದಷ್ಟು ಬೇಗ ಆ ಡಿಸೈನ್ ನ ಕಂಪ್ಲೀಟ್ ಮಾಡಿ ಕಳ್ಸ್ಕೊಡಿ ಅಂತ ಮೇಲ್ ಮಾಡಿದ್ದಾರೆ. ಸರಿ, ಹಾಗಾದ್ರೆ ಇನ್ನೊಂದ್ 2 ದಿನ ಡಿಸೈನ್ ಕಂಪ್ಲೀಟ್ ಮಾಡಿ ಕಳಿಸ್ತೀನಿ. ಪರವಾಗಿಲ್ಲ ರಾಘವ್, ಟೈಮ್ ತಗೊಂಡೇ ಮಾಡು. ಅವರಿಂದ ಏನು ಅಷ್ಟೊಂದು ಪ್ರೆಷರ್ ಇಲ್ಲ. ದಟ್ ವಿಲ್ ನಾಟ್ ಬಿ ಅ ಪ್ರಾಬ್ಲಮ್. ನನಗೆ 2 ದಿನ ಸಾಕು ಡಿಸೈನ್ ಕಂಪ್ಲೀಟ್ ಮಾಡೋದಕ್ಕೆ. ಸರಿ, ಇದನ್ನ ಎಕ್ಸ್ಪ್ಲೈನ್ ಮಾಡ್ತೀನಿ ನೋಡು. ಮೀರಾ, 1 ನಿಮಿಷ, ವಾಶ್ರೂಮ್ಗೆ ಹೋಗಿ ಬರ್ತೀನಿ. ನಮಸ್ತೆ ಮೇಡಮ್. ಓಹ್, ಕೂತ್ಕೊಳ್ಳಿ. ಬಹಳ ದಿವಸ ಆಯ್ತು ನಿಮ್ಮನ್ನ ಮೀಟ್ ಮಾಡಿ. ಹೌದು, ಲಾಸ್ಟ್ ಟೈಮ್ ನಡೆದಿದ್ದು ಗ್ಲೋಬಲ್ ಟೆಕ್ನೋ ಫೇರ್ ಅಲ್ಲಿ ಮೀಟ್ ಆಗಿದ್ವಿ ಅನ್ಸುತ್ತೆ ಅಲ್ಲ? ಹೌದು ಮೇಡಮ್. ಅಂದಾಗೆ ಇವಳು ನಮ್ಮ ಮಿಸಸ್ ಮಮತಾ ಅಂತ. ನಮಸ್ತೆ. ನಮಸ್ಕಾರ ಮೇಡಮ್. ಮಮತಾ, ಇವರು ಮೀರಾ ಅಂತ, ಮೀರಾ ಕನ್ಸ್ಟ್ರಕ್ಷನ್ MD. ಹೌದಾ? ಮೇಡಮ್, ಬಿಸ್ನೆಸ್ ಹೇಗೆ ನಡೀತಾ ಇದೆ? ಚೆನ್ನಾಗಿ ನಡೀತಾ ಇದೆ. ಸದ್ಯಕ್ಕೆ ಒಂದು ದೊಡ್ಡ ಪ್ರಾಜೆಕ್ಟ್ ನ ಹೊಸ ಕಂಪ್ನಿ ಜೊತೆ ಟೈಅಪ್ ಮಾಡ್ಕೊಂಡು ಮಾಡ್ತಾ ಇದ್ದೀನಿ. ಓ, ವೆರಿ ನೈಸ್, ಗುಡ್ ಮೇಡಮ್. ಹೋಟೆಲ್ಗೆ ಒಬ್ಬರೇ ಬಂದಿದ್ದೀರಿ ಅನ್ಸುತ್ತೆ? ಇಲ್ಲ, ಪ್ರಾಜೆಕ್ಟ್ ಡಿಸ್ಕಷನ್ಗೆ ಅಂತ ಬಂದಿದ್ವಿ. ನಮ್ಮ ಪಾರ್ಟ್ನರ್ ಕೂಡ ಬಂದಿದ್ದಾರೆ, ವಾಶ್ರೂಮ್ಗೆ ಹೋಗಿದ್ದಾರೆ. ಹಾ, ಇವರು ರಾಘವ್ ಅಂತ, ನಮ್ಮ ಪ್ರಾಜೆಕ್ಟ್ ಪಾರ್ಟ್ನರ್. ಮೇಡಮ್, ಈ ಮನುಷ್ಯ ನಿಮ್ಮ ಬಿಸ್ನೆಸ್ ಪಾರ್ಟ್ನರಾ? ನಿಮಗೆ ರಾಘವ್ ಮುಂಚೆನೆ ಗೊತ್ತಾ? ಹಾ, ಚೆನ್ನಾಗಿ ಗೊತ್ತು ಮೇಡಮ್. ಯಾಕ್ರಿ ಒಬ್ರ ಬಗ್ಗೆ ಹೀಗೆಲ್ಲ ಮಾತಾಡ್ತಾ ಇದ್ದೀರಾ? ಇಲ್ಲದೆ ಇರೋದನ್ನ ನಾನು ಏನು ಹೇಳ್ತಾ ಇಲ್ಲ ಮೇಡಮ್, ಅದರ ಅವಶ್ಯಕತೆನೂ ನನಗಿಲ್ಲ. ಹಾಗಾಗಿ ಇವ್ರ ಬಗ್ಗೆ ಕಂಪ್ಲೇಂಟ್ ಮಾಡಿ ಈ ರೀತಿ ಎಲ್ಲ ಮಾತಾಡೋದಕ್ಕೆ ನನಗೇನು ಇವ್ರ ಮೇಲೆ ಯಾವುದೇ ರೀತಿ ಪರ್ಸನಲ್ ಗ್ರಿಡ್ಜ್ ಇಲ್ಲ. ನಿಮ್ಮ ಮೇಲಿರೋ ವಿಶ್ವಾಸದಿಂದ ಈ ವ್ಯಕ್ತಿ ಎಂತವನು ಅಂತ ನಿಮಗೆ ಪರಿಚಯ ಮಾಡಿಕೊಡ್ತಾ ಇದ್ದೀನಿ ಅಷ್ಟೇ. ಕೈಮಾ ಲಿವರ್ ಚಕ್ಕಣ ಮಾಡುವ ವಿಧಾನ: ಒಂದು ಬಾಣಲಿಗೆ ಎಣ್ಣೆ, ಈರುಳ್ಳಿ ಹಾಕಿ ಹುರಿದು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಅರಿಶಿನ, ಪುದೀನ, ಕೊತ್ತಂಬರಿ ಸೊಪ್ಪು, ಲಿವರ್, ನೀರು, ಬೇಯಿಸಿದ ಕೈಮಾ, ಟೊಮ್ಯಾಟೊ ಪ್ಯೂರಿ, ಗರಂ ಮಸಾಲ, ತುಪ್ಪ ಮುಚ್ಚಳ ಮುಚ್ಚಿ ಬೇಯಿಸಿ. ಈಗ ಕೈಮಾ ಲಿವರ್ ಚಾಕಣ ಸವಿಯಲು ಸಿದ್ಧ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ GFC ಖ್ಯಾತಿಯ ಕೃಷ್ಣಪ್ಪನವರು ಒಳ್ಳೆ ಚಾಕ್ನವನ್ನ ಮಾಡಿ ಕೊಟ್ಟಿದ್ದಾರೆ. ಹೆಂಗಿದೆ ಅಂತ ಎಲ್ಲ ಹೇಳಕ್ಕಾಗಲ್ಲ, ನೀವು ಮಾಡ್ಕೊಂಡ್ರೆ. ಎಟ್ಟಿ ತಕೊಳಕ್ ಬಂದವ್ರನ್ನ ಸುಮ್ಮನೆ ಬಿಡಲ್ಲ, ರೂಮ್ ಕರ್ಕೊಂಡೋಗಿ ಸಾಯಿಸ್ಬಿಡ್ತದೆ. ರೂಮಿಗೆ ಕರ್ಕೊಂಡೋಗಿ ಯಾಕೆ ಸಾಯಿಸ್ತಾಳೆ? ಯಾಕಂದ್ರೆ ಅದು ಅವಳು ಪ್ರಿಯಕರನ್ ಸಾಯಿಸಿದ ಜಾಗ, ಅದಕ್ಕೆ ಅಲ್ಲಿಗೆ ಕರ್ಕೊಂಡೋಗಿ ಸಾಯಿಸ್ಬಿಡ್ತದೆ. ಈ ಮನೇಲಿ ದೆವ್ವ ಇದೆ ಅಂತ ಭಾಸ್ಕರ್ ಅವ್ರು ನನ್ಗೆ ಹೇಳೇ ಇಲ್ಲ. ಅವ್ರ ಹಟ್ಟಿಲಿ ವಾಸ ಆಗಿದ್ರ ತಾನೆ ಹೇಳಕ. ಹಟ್ಟಿಲಿ ವಾಸ ಆಗಿರೋರ್ನ ಯಾನು ಮಾಡಲ್ಲ, ಆದ್ರೆ ಹಟ್ಟಿ ತಕೊಳಕ್ ಬಂದವ್ರನ್ನ ಅದು ಸುಮ್ಮನೆ ಬಿಡಲ್ಲ ಬಿಡಲ್ಲ ಬಿಡಲ್ಲ. ಇದನ್ನೆಲ್ಲ ಹೇಳ್ತಿದ್ಯಲ್ಲ, ನೀ ಯಾರು? ನಾನು ಹಟ್ಟಿ ವಾಚ್ಮ್ಯಾನು. ನಾನು ಅರ್ಜೆಂಟಾಗಿ ರಾಮನಗರ ಹೋಗ್ಬೇಕು. ನೀನು ವೆಹಿಕಲ್ ಕಳಿಸ್ತೀಯಾ? ಅಷ್ಟೇ ತಾನೆ, ಎಷ್ಟು ಗಂಟೆಗೆ ಅಂತ ಹೇಳಿ ಕಳಿಸ್ತೀರಿ. ಮೊನ್ನೆ ಯಾರೊಬ್ರನ್ನ ಕಳಿಸಿದ್ಯಲ್ಲ, ಅವನೇ ಕಳಿಸು, ಚೆನ್ನಾಗಿ ಓಡಿಸ್ತಾನೆ ಅವನು.
ಮೊನ್ನೆನಾ? ಹಾ, ಶಿವು ಇರಬೇಕು. ಹಾ, ಅವನೇ. ಅಯ್ಯೋ, ಅವ್ನು ನಿನ್ನೆಯಿಂದ ಕೆಲಸಕ್ಕೆ ಬಂದಿಲ್ಲ. ಫೋನ್ ಮಾಡಿದ್ರೆ ರಿಸೀವ್ ಮಾಡ್ತಿಲ್ಲ.